ಗೊತ್ತಾಗಲಿಲ್ಲ, ಸೀದಾ ಮುಂದೆ ಹೋಗ್ಬಿಟ್ವಿ. ನಾವು ಬಲಗಡೆ ಬಂದ ನಂತರ ಸ್ವಲ್ಪ ದೂರ ಬಂದ ನಂತರ ಇಲ್ಲಿ ಈ ರೀತಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು ಇಲ್ಲಿ ಹಾಕಿದ್ದಾರೆ ನೋಡಿ, ವೀರಪ್ಪನ್ ಅಂತ ಹಾಕಿ ಅವನ ಮೀಸೆ ಚಿತ್ರವನ್ನು ಬಿಡಿಸಿದ ಒಂದು ಮಾದರಿಯಲ್ಲಿ ಹಾಕಿದ್ದಾರೆ. ಯೆಲ್ಲೋ ಕಲರ್ ಇದರಲ್ಲಿ ಬರೆದಿದ್ದಾರೆ ನೋಡಿ. ಇದೇ ಗುರುತು. ಇಲ್ಲಿಂದ ಈಗ ಒಳಗೆ ಹೋಗಬೇಕು. ಇಲ್ಲಿ ಹೋಗೋಣ ನೋಡಿ ಸ್ನೇಹಿತರೆ. ಇಲ್ಲಿವರೆಗೆ ಇದು ಸ್ಮಶಾನ, ರುದ್ರಭೂಮಿ ಅಂತ ಏನು ಹೇಳ್ತೀವಲ್ಲ, ಸ್ಮಶಾನ ಇಲ್ಲಿವರೆಗಿದೆ. ಇದ್ರ ಪಕ್ಕದಲ್ಲಿ ರೈತರ ಜಮೀನು ಇದೆ. ಸುತ್ತಲೂ ಈ ಅರಣ್ಯ ಪ್ರದೇಶದೇನಿದೆ ಬೆಟ್ಟ, ಇದು ಹೇಗೆ ಕಾಣ್ತಾ ಇದೆ ಅಂದರೆ, ಈಗ ಬೆಳಗ್ಗೆ ಆಗಿರೋದ್ರಿಂದ ಅಷ್ಟು ಸರಿಯಾಗಿ ವಿಡಿಯೋದಲ್ಲಿ ಕಾಣ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದರೆ ಈ ಒಂದು ಬೆಟ್ಟ ಕ್ಲಿಯರಾಗಿ ಕಾಣುತ್ತೆ. ಇಂಥ ಬೆಟ್ಟದಲ್ಲಿ ಇದ್ದಾಗ ಕಾರ್ಯಾಚರಣೆ ಮಾಡೋದು ಎಷ್ಟರ ಮಟ್ಟಿಗೆ ಕಷ್ಟ ಇದೆ ಅನ್ನೋದನ್ನು ನೀವೇ ಅಂದಾಜು ಮಾಡ್ಕೊಳ್ಳಿ ಸ್ನೇಹಿತರೆ. ಸಾಧ್ಯ ಆದರೆ ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟರೆ ನಿಮಗೆ ಈ ಒಂದು ಪ್ರದೇಶದ ಪರಿಚಯ ಆಗುತ್ತೆ.